ಇರ್ತಕ್ಕಂಥ ಏರಿಯಾದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ವಿ, ಮತ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವು. ಎಲ್ಲಿ ಮಾದೇವಪುರದಲ್ಲಿ ಬಿಜೆಪಿ ಇರೋದು. ಆದ್ರೆ ಆಳಂದದಲ್ಲಿ ಕಾಂಗ್ರೆಸ್ MLA ಇರೋದಲ್ಲಿ, ಆಳಂದದಲ್ಲಿ ಕಾಂಗ್ರೆಸ್ MLA ಇರೋದು, ಅಲ್ಲೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇವಾಗ ಒರಿಜಿನಲ್ ಆಗಿ ಪ್ರೂವ್ ಆಗಿದೆ. ವೋಟ್ ಚೋರಿ ಆಗಿರೋದಂದ್ರೆ ಮತ ಕಳ್ಳತನ ಆಗ್ತಾರೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಏನಂದ್ರೆ ಅವರವರ ಓಟು ಅವರವರು ಹಕ್ಕು ಅಂತ ಕೊಟ್ಟಿರುವಂಥದ್ದು. ನಮ್ಮ ಓಟು ನಮ್ಮ ಹಕ್ಕು, ನಮ್ಮ ಸ್ವಂತ ಅಂತ ಕೊಟ್ಟಿರೋದು. ಅಂಥದ್ರಲ್ಲಿ ಎಲ್ಲೋ ಇರೋರನ್ನ ಕರ್ಕೊಂಡು ಬಂದು ಒಂದೇ ಮನೆಯಲ್ಲಿ ಒಂದೇ ಅಡ್ರೆಸ್ ಅಲ್ಲಿ 10,000 ಓಟ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಬೇಕಾಗುತ್ತೆ. 10,000 ಮತ ಒಂದು ಮನೆಯಲ್ಲಿದೆ ಅಂದ್ರೆ ಡೈಲಿ ಒಂದೊಂದು ಕೊಲೆ ಆಗುತ್ತೆ ಅಲ್ಲಿ. ಯಾಕಂದ್ರೆ 10,000 ಜನ ಒಂದು ಮನೆಯಲ್ಲಿದ್ರೆ ಏನಾಗುತ್ತೆ ಸರ್, ಬಾತ್ರೂಮ್ಗೆ ಹೋಗುವಾಗ, ಸ್ನಾನ ಮಾಡುವಾಗ, ಆಮೇಲೆ ಬಟ್ಟೆ ಹಾಕೊಳ್ಳೋ, ಬಟ್ಟೆ ಒಗೆಯುವಾಗ, ಊಟ ಟೈಮಲ್ಲಿ ನನಗೆ ಮುಂದೆ ನಿನಗೆ ಮುಂದೆ ಅಂತ ಎಲ್ಲ ಹೊಡೆದಾಡ್ಕೊಂಡು ಪೊಲೀಸ್ ಸ್ಟೇಷನ್ ಆ ಮನೆಗೆ ಹಾಕ್ಬೇಕು. ಒಂದು ಪೊಲೀಸ್ ಸ್ಟೇಷನ್ ಇಟ್ಬಿಡ್ಬೇಕು ಆ ಮನೆಗೆ. ಆ ಥರ ಒಂದು ಅಡ್ರೆಸ್ ಅಲ್ಲಿ 10,000 ಓಟ್ ಇಟ್ಟು ಈ ಥರ ಅನ್ಯಾಯಗಳು ಮಾಡಿದ್ರೆ ಏನು ಈ ಪ್ರಜಾಪ್ರಭುತ್ವನ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಇವ್ರು ಏನಾದರೂ ಪಾಲನೆ ಮಾಡ್ತಾ ಇದ್ದಾರಾ? ಆ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿ ಅದನ್ನು ಹೋಗ್ಬೇಕಲ್ವಾ? ಅದನ್ನ ನಮ್ಮ ಮಕ್ಕಲ್ವಾ? ಅದು ಬಿಟ್ಟು ಮತಗಳ್ಳತನ ಮಾಡಿ ಇವತ್ತು ಮತದಲ್ಲಿ ಕಳ್ಳತನ ಮಾಡಿ ಅದರಲ್ಲಿ ಗೆದ್ಬಿಟ್ಟು ಇವತ್ತು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ದಯವಿಟ್ಟು ಇದನ್ನ ಸಹಿಸುವಂತ ಪ್ರಶ್ನೆ ಯಾವುದೂ ಇಲ್ಲ. ಖಂಡಿತವಾಗ್ಲೂ ನಾವೆಲ್ಲರೂ ಇದನ್ನ ವಿರೋಧ ಮಾಡ್ತೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನರ್ಗೆ ಕೊಟ್ಟರೆ ಇದರ ಮತ ಕಳ್ಳತನ ಆಗಿದೆ ಅಂತ ಆಗಿಲ್ಲ, ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾರೆ. ಕ್ಷಮಾಪಣೆ ಕೇಳಬೇಕು. ಏನ್ ಸರ್ ಇದು ಅನ್ಯಾಯ? ಇದು ಇಂಥ ಅನ್ಯಾಯಗಳೆಲ್ಲ ಈ ದೇಶದಲ್ಲಿ ನಡೀತಾ ಇದ್ರೆ ಈ ದೇಶವನ್ನ ಸ್ವಾತಂತ್ರ್ಯ ತಂದು ಇಲ್ಲಿವರೆಗೂ ತಗೊಂಡು ಬಂದಿರುವಂತ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ಸ್ನೇಹಿತರು ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಏನ್ ಹೇಳ್ಬೇಕು, ಏನ್ ಮಾತಾಡಬೇಕು ಈಗ ಗೊತ್ತಾಗಿಲ್ಲ ನಮಗೆ. ಆದ್ರಿಂದ ಈ ಅಭಿಯಾನವನ್ನ ಇದು ಪೂರ್ಣವಾದಂತ ಮಾಹಿತಿ ಕೊಟ್ಟು ಪೂರ್ಣವಾದಂಥ ಈ ಮತ ಕಳ್ಳತನ ಏನಾಗಿದ್ದಾರೆ ಅವರೆಲ್ಲ ಆಚೆ ತೆಗೆದು ಸಂವಿಧಾನದ ಬದ್ಧವಾಗಿ ಇರುವಂಥ ಮತಗಳೇ ಅವರವ್ರ ಹಕ್ಕನ್ನು ಅವ್ರು ಕೊಡದೇ ಇರೋರು ಕೊಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೇ ಇರ್ತೀವಿ. ಹೋರಾಟವನ್ನು ಹಳ್ಳಿಗೂ ಹೋಗ್ತೀವಿ, ಬೂತ್ಗೂ ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ, ನಮ್ಮ ಸನಾವುಲ್ಲನವರಿದ್ದಾರೆ, ಮುನಿಯಪ್ಪನವರಿದ್ದಾರೆ, ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಗಂಗಣ್ಣವರಿದ್ದಾರೆ, ಎಲ್ಲ ಸಿಗ್ನೇಚರು ಎಲ್ಲಾನು ಮುಗಿಸ್ಬೇಕು. ಅದಕ್ಕೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರು, SC ST ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎಲ್ಲ ಕಾಂಗ್ರೆಸ್ ಘಟಕ, ಮುಂಚೂಣಿ ಘಟಕಗಳು, ಯೂತ್ ಕಾಂಗ್ರೆಸ್ ಎಲ್ಲರೂ ಸಹಕರಿಸಿ ಊರಿಗೂ ಹೋಗಿ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ನಾವು ಇದರಲ್ಲಿ ಭಾಗವಹಿಸ್ತೇವೆ. ನಾನಾಗ್ಬೋದು, ಅನಿಲನ್ ಆಗ್ಬೋದು, ನಜೀರನ್ ಆಗ್ಬೋದು, ಆಮೇಲೆ ನಮ್ಮ ಸುದರ್ಶನ್ ಸಾಹೇಬ್ರ ಆಗ್ಬೋದು, ನಾವು ಇದರಲ್ಲೆಲ್ಲ ಭಾಗವಹಿಸ್ತೀವಿ. ನಾವು ಭಾಗವಹಿಸಿ ಹೋಗೋಣ ಅಂತ ಹೇಳ್ತಾ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೆ ಇದೆಲ್ಲ ಕರೆಕ್ಟಾಗಿ ನೀವು ಮಾಧ್ಯಮದಲ್ಲಿ ತೋರಿಸಿ ಏನು ಕಳ್ಳತನ ಆಗಿದೆ ಅಂತ ಪ್ರೂಫ್ ಸಮೇತ ನಮ್ಮ ಸುದರ್ಶನ್ ಸಾಹೇಬರು ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿ ತೋರಿಸಿ ನೀವು ಜನಗಳಿಗೆ ಮನವರಿಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.